ಸುಮಾರು 35 ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ನಮ್ಮ ಸದಾಶಿವ ಆಯೋಗನ ಎಲ್ಲ ಕೊಟ್ಟಿದೆ ಮತ್ತು ಉಷಾ ಕಮಿಟಿಯನ್ನು ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಟರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಸರ್ ಬಂದಿದೆ? ಇವಾಗ ನಮ್ಮ ಮಾದಿಗ ಜನಾಂಗದವರು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತು, ಇವಾಗ ಸುಮಾರು 50-60 ಸಾವಿರ ಜನಸಂಖ್ಯೆ ಸೇರಿದ್ದೀವಿ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ನಿಮ್ಮ ಧೂಳುಪಟ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ರಕ್ತಪಾತ ಆಗ್ತದೆ. ನಿನ್ನೆ ನಾವು ರಾಯಚೂರಿನಲ್ಲಿ ನಾವು ಒಂದೇ ಸಲ ನಿಶಬ್ದವಾಗಿ ರಾಯಚೂರು ಬಂಧನ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ. ಇದೇ ನಮ್ಮ ನಾಯಕರು ಮಂದಕೃಷ್ಣ ಮಾದಿಗ ಇವತ್ತು ಮಾತನಾಡಿದ್ದಾರೆ ಮತ್ತು ನಮ್ಮ ನಾಯಕರು ಹಿರಿಯರೆಲ್ಲರೂ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ವನ್ನು ಮತ್ತು ನಿಮ್ಮ ಪಕ್ಷವನ್ನು ನಮ್ಮ ವಿದ್ಯಾರ್ಥಿಗಳು ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೆ ಎಲ್ಲ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರನೇ ಅಂತ ಹೇಳ್ತಾ ಇದ್ದೀವಿ. ಮಹದೇವಪ್ಪ ಅವರು ಮತ್ತು ನಿಮ್ಮ ಎಲ್ಲ ಚಲವಾದ ಸಮಾಜದ ನಮ್ಮ ನಾಯಕರು ಕೂಡ ನಮ್ಮ ಒಂದು ಬಾಂಧವ್ಯ ಅಣ್ಣತಮ್ಮರಂತ ನಾವು ಇವತ್ತಿನ ತನಕ ನಾವು ನೋಡ್ತಾ ಇದ್ದೀವಿ. ಅದನ್ನು ಬಿಟ್ಟು ನೀವು ತಾರತಮ್ಯ ಮಾಡ್ತಾ ಇದ್ದೀರಿ. ಇದು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಇವತ್ತು 12ನೇ ತಾರೀಕು ಇತ್ತು ಕ್ಯಾಬಿನೆಟ್, ಅಂಥದನ್ನು 27ಕ್ಕೆ ನೀವು ಕಳಿಸಿದ್ರಿ, ಉದ್ದೇಶಪೂರ್ವಕ ಮಾಡಕತ್ತೀರಿ. ಇದಕ್ಕೆ ನಮ್ಮ ವಿದ್ಯಾರ್ಥಿಗಳು ಎಲ್ಲವನ್ನು ಹೊಟ್ಟೆ ಸುಟ್ಕೊಂಡು ಎಲ್ಲವನ್ನು ಇದು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವು ಹೇಳ್ತಾ ಇದ್ವಿ. MS ರಾಜಣ್ಣ ಅಂತೇಳಿ, ಹನುಮಂತಣ್ಣ, ಹುರ್ಕುಂದಪ್ಪ, ನಮ್ಮ ಬಸವರಾಜ ರೆಡ್ಡಿ ಅಂತೇಳಿ, ನಾವು MRHS ನಗರಾಧ್ಯಕ್ಷರು.